ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನು ರೆಗ್ಯುಲರ್ ಆಗಿ ಯೂಶ್ವಲಿ ನಾನು ಪಾರ್ಲರ್ಗೆ ತುಂಬ ರೇರ್ ಹೋಗೋದು. ಹೇರ್ ಕಟ್ ಆಗಿರ್ಬೋದು, ಫೇಶಿಯಲ್ ಆಗಿರ್ಬೋದು, ಇಲ್ಲ ಥ್ರೆಡ್ಡಿಂಗಿಗೆ ಸಹ ನಾನು ಹೋಗೋದಿಲ್ಲ. ನಾನು ಮನೆಯಲ್ಲಿ ಯಾವ ಥರ ನನ್ನ ಐಬ್ರೋನ ಶೇಪ್ ಮಾಡ್ಕೋತೀನಿ ಅನ್ನೋದನ್ನ ತೋರಿಸ್ತಿದ್ದೀನಿ. ತುಂಬ ಸಿಂಪಲ್ಲು. ನಿಮ್ಗೆ ಯಾರಿಗನ್ನ ವ್ಯಾಕ್ಸ್ ಸ್ಟ್ರೈಪ್ಸ್ ಯೂಸ್ ಮಾಡಿರೋ ಅಂಥ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಗೆ ಇದು ಯೂಸ್ ಆಗುತ್ತೆ 100%. ಇಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಮಗೆ ಬೇಕಾಗಿರೋದು ಈ ವ್ಯಾಕ್ಸ್ ಸ್ಟ್ರೈಪ್ಸು ವೀಟ್ದು. ನೀವು ಒಂದು ಪ್ಯಾಕೆಟ್ ತೊಗೊಂಬಿಟ್ರೆ ಅರೌಂಡ್ ನಿಮಗೊಂದು ಇಯರ್ವರೆಗೂ ಬರುತ್ತೆ ಅಂದ್ಕೊಳ್ಳಿ. ಒಂದು ಇಯರ್ ಇಲ್ಲ ಅಂದರೂ ಅಟ್ಲೀಸ್ಟ್ ನಂತರ ರೆಗ್ಯುಲರಾಗಿ ಮಾಡೋರಾದರೆ ಒಂದು 8-9 ಮಂತ್ಸ್ ಆದರೂ ಬರುತ್ತೆ. ಸೊ ಒಂದು ಸ್ಟ್ರೈಪಲ್ಲಿ ಈ ಥರ ಒಂದೊಂದು ಏನು ಹೇಳ್ತಾರೆ, ಒಂದು ನಿಮ್ಮ ಫಿಂಗರ್ ಅಷ್ಟು ಲೆಂತು ಬಿಡ್ತಿರೋ ಅಂಥದ್ದು ಚಿಕ್ಕ ಚಿಕ್ಕ ಪೀಸಸ್ನ ಕಟ್ ಮಾಡ್ಕೋಬೇಕು. ಇದು ನಾನು ಬಿಫೋರ್ ಐಬ್ರೋ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇರುವಂಥ ಐಬ್ರೋಸು. ಹಾಗೆ ಒಂಚೂರು ಪೌಡರ್ ಬೇಕು, ಆಯಿತಾ. ಫಿಂಗರ್ ಲೆಂತ್ ಎಷ್ಟಿದೆಯೋ ಅಷ್ಟಷ್ಟು ನೀವೊಂದು ನೀಟಾಗಿ ಪೀಸಸ್ನ ಕಟ್ ಮಾಡ್ಕೋಬೇಕು ಒಂದು ಸ್ಟ್ರೈಪಲ್ಲಿ. ಓಕೆ, ಕಟ್ ಮಾಡ್ಕೊಂಡಿದ್ದಾದಮೇಲೆ ಫೇಸ್ ನೀಟಾಗಿ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಆಯಿಲಿ ಗ್ರೀಸಿ ಆಗಿರಬಾರ್ದು, ಇದ್ದರೆ ಹೇರ್ ಬರಲ್ಲ. ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಐಬ್ರೋಸ್ ಹತ್ರ ಮಾತ್ರ ಸ್ವಲ್ಪ ಅದು ಡ್ರೈ ಆಗೋದಕ್ಕೆ ಪೌಡರ್ನ ಯೂಸ್ ಮಾಡಿ. ಯಾವುದಾದ್ರೂ ಸರಿಯೇ, ಪೌಡರ್ ಜಸ್ಟ್ ಡಸ್ಟ್ ಮಾಡಿಬಿಡಿ. ಆಮೇಲೆ ಯೂಸ್ ಮಾಡಿದ ನಂತರ ಈ ವ್ಯಾಕ್ಸ್ ಸ್ಟ್ರೈಪ್ಸ್ನ ಯಾವ ಥರ ಅಪ್ಲೈ ಮಾಡಬೇಕು ಅಂದರೆ, ನಿಮ್ಮ ಹೇರ್ ಗ್ರೋತ್ ಯಾವ ಡೈರೆಕ್ಷನಲ್ಲಿ ಬೆಳೀತಿದೆಯೋ ನೀವು ಆ ಡೈರೆಕ್ಷನಲ್ಲಿ ಅದನ್ನ ರಿಮೂವ್ ಮಾಡೋ ರೀತಿ ಇರಬೇಕು. ಓಕೆ, ಇಫ್ ಅದು ರೈಟ್ ಸೈಡಿಗೆ ಬೆಳೀತಾ ಇದೆ ಅಂತ ಅಂದ್ಕೊಳ್ಳಿ, ರೈಟ್ ಸೈಡಿಂದನೇ ಅಪ್ಲೈ ಮಾಡಿ. ರಿಮೂವ್ ಮಾಡಬೇಕಾದ್ರೆ ನೀವು ಅದು ಲೆಫ್ಟ್ ಸೈಡಿಗೆ ಕೀಳಬೇಕು. ಓಕೆನಾ, ಆಪೋಸಿಟ್ ಡೈರೆಕ್ಷನಲ್ಲಿ ಕೀಳೋ ರೀತಿ ಮಾಡಿದ್ರೆ ಕ್ಲಿಯರಾಗಿ ನೀಟಾಗಿ ಐಬ್ರೋ ಅನ್ನೋದು ಕ್ಲೀನ್ ಆಗುತ್ತೆ. ಆ ಹೇರ್ ಅನ್ನೋದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ಜಸ್ಟ್ ಒಂದು ಪೀಸ್ ಇದ್ದರೆ ಸಾಕು, ಒಂದು ಫುಲ್ ಐಬ್ರೋ ಆಗೋಗುತ್ತೆ. ಓಕೆನಾ, ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ರೆಗ್ಯುಲರಾಗಿ ಮಾಡೋದ್ರಿಂದ ಜಸ್ಟ್ ಅದೊಂದು ಪೀಸಲ್ಲಿ ನಾನು ಫುಲ್ ಐಬ್ರೋನ್ ಮಾಡಿಬಿಡ್ತೀನಿ. ಅಂದರೆ ಇದರಲ್ಲಿ ನೀವು ಶೇಪ್ ಸಹ ಮಾಡ್ಕೋಬೋದು, ಎಕ್ಸ್ಟ್ರಾಸ್ ರಿಮೂವ್ ಮಾಡ್ಬೋದು. ತುಂಬ ಈಸಿಯಾಗಿ ಬಂದುಬಿಡುತ್ತೆ. ನಾವು ಥ್ರೆಡ್ಡಿಂಗ್ ಮಾಡಿಸ್ಕೊಳ್ಳೋ ಅಷ್ಟು ಪೇಯ್ನ್ ಸಹ ಇರೋದಿಲ್ಲ. ಓಕೆನಾ, ಎವ್ರಿ 15 ಡೇಸ್ ಆರ್ 20 ಡೇಸಿಗೆ ತುಂಬ ಜನಕ್ಕೆ ಬಿಡ್ತಾ ಇರುತ್ತೆ. ಸೊ ಅಂಥವ್ರು ಪದೇ ಪದೇ ಪಾರ್ಲರ್ಗೆ ಹೋಗೋ ಬದಲು ಈ ಥರ ಟ್ರಿಕ್ನ ಫಾಲೋ ಮಾಡಿ. ತುಂಬ ಈಸಿ. ಮೇಲೇನೂ ಕ್ಲೀನ್ ಮಾಡ್ಬೋದು, ಕೆಳಗಡೆನೂ ಕ್ಲೀನ್ ಮಾಡ್ಬೋದು. ಈವನ್ ಯುವರ್ ಅಪ್ಪರ್ ಲಿಪ್ಸು, ಜಾ ಲೈನ್ ಆಗಿರ್ಬೋದು ಕ್ಲೀನಾಗಿ ನಾವು ಈ ಐಬ್ರೋ ವ್ಯಾಕ್ಸ್ ಸ್ಟ್ರೈಪ್ಸಿಂದ ಕ್ಲೀನ್ ಮಾಡ್ಕೋಬೋದು. ನಾನಂತೂ ರೆಗ್ಯುಲರಾಗಿ ಮಾಡೋದು ವ್ಯಾಕ್ಸ್ ಸ್ಟ್ರೈಪ್ಸಲ್ಲೇ. ನಾನು ಪಾರ್ಲರ್ಗೆ ಹೋಗೋದೇ ಇಲ್ಲ, ತುಂಬ ಅಂದರೆ ತುಂಬ ರೇರು. ಇನ್ ಕೇಸ್ ಹೋದರೆ ನಾನು ವ್ಯಾಕ್ಸಿಂಗು, ಹೇರ್ ಕಟ್ಟು, ಫೇಶಿಯಲ್ ಎಲ್ಲ ಇದ್ರೇ ಹೋಗ್ತೀನಿ. ಎವ್ರಿ ಮಂತ್ 15 ಡೇಸ್ 20 ಡೇಸ್ ಥ್ರೆಡ್ಡಿಂಗಂತೂ ಹೋಗೋದೇ ಇಲ್ಲ ನಾನು. ಮ್ಯಾಕ್ಸಿಮಮ್ ಇದರಲ್ಲೇ ಯೂಸ್ ಮಾಡೋದು ನಾನು. ಒಂದು ಶೇಪ್ ಸಹ ನೀಟಾಗೇ ಬರುತ್ತೆ, ತೊಂದರೆ ಏನಿಲ್ಲ. ಶೇಪ್ ಕೂಡ ನೀಟಾಗಿ ಬರುತ್ತೆ. ನೋಡಿ, ನಾನು ಈ ಕಡೆ ಐಬ್ರೋಗೂ ಆ ಕಡೆ ಐಬ್ರೋಗೂ ತುಂಬ ಕ್ಲೀನಾಗಿ ಬರುತ್ತದು. ಜಸ್ಟ್ ಒಂದು ಪೀಸಿಂದ ಎಂಟೈರ್ ಐಬ್ರೋನ ನೀವು ಕ್ಲೀನ್ ಮಾಡ್ಕೋಬೋದು. ಮಾಡಬೇಕಾದ್ರಂತೂ ತುಂಬ ಸ್ವಲ್ಪ ನಿಧಾನಕ್ಕೆ, ಸ್ವಲ್ಪ ಹುಷಾರಾಗಿ ಮಾಡಿ. ಫಸ್ಟ್ ಟೈಮ್ ಮಾಡೋರ್ಗಾದರೆ ಹೇಳ್ತಿರೋದು. ಯಾಕೆಂದರೆ ಮೇಲ್ಗಡೆ ಏನಾರ ಒಂದೊಂದು ಐಬ್ರೋ ಟಚ್ ಆಗಿದ್ರೆ ಸಹ ಅದು ಕೂಡ ಬಂದುಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಮಾಡಿದ್ರೆ ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಸೊ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಅನಿಸುತ್ತೆ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬಿಡ್ತಿದ್ದೀರಾ. ತುಂಬ ವ್ಯೂಸ್ ಬರ್ತಿದೆ, ಬಟ್ ತುಂಬ ಲೆಸ್ ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ಸೊ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಫೈನಲ್ ಲುಕ್. ನೋಡಿ ಎಷ್ಟು ಕ್ಲೀನಾಗಿ ಐಬ್ರೋ ಆಗಿದೆ ಅಂತ. ನೀವು ಥ್ರೆಡ್ಡಿಂಗ್ ಮಾಡಿಸಿದಾರಾ ಇಲ್ಲ ಈ ಥರ ವ್ಯಾಕ್ಸ್ ಸ್ಟ್ರೈಪಲ್ಲಿ ತೆಗೆದಿದ್ದಾರಾ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ನೀವು ಎಕ್ಸ್ಟ್ರಾಸ್ ಏನಾನ ಇರುತ್ತಲ್ಲ ಅದನ್ನ ನೀಟಾಗಿ ನೀವು ಶೇಪಾಗಿ ಸಿಸರಲ್ಲಿ ಕಟ್ ಮಾಡ್ಕೋಬೋದು. ನಾರ್ಮಲಿ ನಾವು ಥ್ರೆಡ್ಡಿಂಗ್ ಮಾಡಿದಾಗ ಅವ್ರು ಯಾವ ಥರ ಕಟ್ ಮಾಡ್ತಾರೋ ಅದನ್ನ ಕಟ್ ಮಾಡ್ಕೊಂಡ್ರೆ ಆಯಿತು. ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.